ಹನಿ ಟ್ರ್ಯಾಪ್ ಕಾಂಗ್ರೆಸ್ನಲ್ಲಿ ಮುಳ್ಳಾಗಿದೆ. ಯಾವಾಗ ಚುಚ್ಚುತ್ತೆ ಅನ್ನೋದೇ ಆತಂಕ. ಈಗ ಈ ಕೇಸು ಮತ್ತೊಂದು ಮುಗ್ಗಲಿಗೆ ಹೊರಳಿದೆ. ಬಿಜೆಪಿ ಹನಿ ಟ್ರ್ಯಾಪ್ ಕೇಸ್ನ ಇನ್ವೆಸ್ಟಿಗೇಷನ್ಗೆ ಇಳಿದಂತಿದೆ. ಇವತ್ತು ಆರ್ ಅಶೋಕ್ ಅಂತೂ ಸೀದಾ ಸಿಎಂಗೆ ಲಿಂಕ್ ಮಾಡಿದರೆ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಅದೇನೋ ಚೀಟಿ ವ್ಯವಹಾರ ಹಿಡಿದು ಬಂದಿದ್ದಾರೆ. ಸಿಎಂ ಅವರ ಕುಮ್ಮಕ್ಕಿನಿಂದಾನೇ ಅವ್ರು ಬಂದು ಇಲ್ಲಿ ರೈಸ್ ಮಾಡಿರೋದು. ಒಂದು ಚೀಟಿ ಬರುತ್ತೆ ಯತ್ನಾಳ್ ಅವ್ರ ಕೈಯಲ್ಲಿ, ಬಂದ ತಕ್ಷಣ ಅವ್ರು ಎದ್ದು ರೈಸ್ ಮಾಡ್ತಾರೆ. ಇದೆಲ್ಲ ಪ್ರೀ ಪ್ಲಾನ್. ಅನಗತ್ಯವಾಗಿ ಮಾತಾಡಬೇಡಿ. ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆ ಸುಡದು. ಅಣ್ಣ ಬಸವಣ್ಣ ಸುಮ್ಮನೆ ಹೇಳಿಲ್ಲ. ಕರ್ನಾಟಕ ಕಾಂಗ್ರೆಸ್ನಲ್ಲೂ ಅದೇ ಆಗ್ತಾ ಇರೋದು. ಅಧಿಕಾರಕ್ಕಾಗಿ ನಡೀತಾ ಇರುವ ಶೀತಲ ಸಮರಕ್ಕೆ ಹೊಸ ಪಠ್ಯಕ್ರಮಗಳು ಸೇರ್ಪಡೆ ಆಗ್ತಾ ಇವೆ. ನವೆಂಬರ್ ಕ್ರಾಂತಿಗೂ ಮೊದಲೇ ಸಮುದ್ರ ಮಂಥನ ಆಗೋದು ನಿಶ್ಚಿತ ಆಗ್ತಾ ಇದೆ. ಈಗ ಬಿಜೆಪಿ ಕಡೆಯಿಂದ ಹನಿ ಟ್ರ್ಯಾಪ್ ಮತ್ತು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಸಿಎಂ ಕುಮ್ಮಕ್ಕಿನಿಂದಲೇ ಹನಿ ಟ್ರ್ಯಾಪ್ ಪ್ರಕರಣ ಆಗಿದೆ. ಕಾಂಗ್ರೆಸ್ ಬುಡಕ್ಕೆ ತೂರಿ ಬಂತು ವಿಪಕ್ಷ ಬಿಜೆಪಿ ಬಾಣ. ಹೌದು, ಕಾಂಗ್ರೆಸ್ ಈಗ ಎರಡೂ ಬಣದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋಳಾಗಿದೆ. ಈಗ ಇಡೀ ಹಸ್ತದ ಬುಡಕ್ಕೆ ಬಿಜೆಪಿ ಡೈನಮೈಟ್ ಇಟ್ಟು ಉಡಾಯಿಸ್ತಾ ಇದೆ. ಹನಿ ಟ್ರ್ಯಾಪ್ ಕಹಾನಿ ಹಿಂದೆ ಸಿಎಂ ಕುಮ್ಮಕ್ಕಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸಂಶೋಧನೆ ಮಾಡಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್, ಹನಿ ಟ್ರ್ಯಾಪ್ ಈ ಎರಡರಲ್ಲೂ ರಾಜ್ಯದ ಸಚಿವರೇ ಇದ್ದಾರೆ. ನಾವು ಧರಣಿ ಮಾಡಿದ್ವಿ, ನಮ್ಮ 18 ಜನರನ್ನ ಯಾಕೆ ಅಮಾನತು ಮಾಡಿದ್ರು ಅಂತ ಪ್ರಶ್ನೆ ಎತ್ತಿದ್ದಾರೆ. ಸಿಎಂ ಅವರ ಕುಮ್ಮಕ್ಕಿನಿಂದಾನೇ ಅವ್ರು ಬಂದು ಇಲ್ಲಿ ರೈಸ್ ಮಾಡಿರೋದು. ಈ ಎರಡು ಬಣಗಳ ಜಗಳ ಆಚೆ ಬಂದಿದೆ ಅಷ್ಟೇ. ಇದೆಲ್ಲ ಪ್ರೀ ಪ್ಲಾನ್. ಅವರು ನನಗಿರೋಂಥ ಮಾಹಿತಿ ಪ್ರಕಾರ ಅವರು ಇಲ್ಲಿ ರೈಸ್ ಮಾಡೋಕ್ಕೆ ಮುಂಚೆ ಸಿಎಂ ಆಫೀಸಿಂದ ಡೈರೆಕ್ಟಾಗಿ ಇಲ್ಲಿ ಬಂದಿದ್ದಾರೆ. ಇದಕ್ಕೆ ಮುಂಚೆ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡಿದ್ದಾರೆ. ಯತ್ನಾಳ್ ಮಾತನಾಡುವಾಗ ಚೀಟಿ ಬರೆದು ಕಳಿಸಲಾಗಿತ್ತು. ಹನಿಗೆ ಪತ್ರ ವ್ಯವಹಾರದ ಲಿಂಕ್ ಕೊಟ್ಟ ಸುರೇಶ್ ಗೌಡ. ಬಿಜೆಪಿ ಶಾಸಕ ಯತ್ನಾಳ್ ಚೀಟಿ ವ್ಯವಹಾರವು ಬಯಲಾಗ್ತಾ ಇದೆ. ಸದನದಲ್ಲೇ ಈ ವಿಚಾರ ಎತ್ತಲು ಸುಪಾರಿ ನೀಡಲಾಗಿತ್ತು ಅನ್ನೋ ಅನುಮಾನ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ್ರಿಗೆ ಕಾಡ್ತಾ ಇದೆ. ಆಡಳಿತ ಪಕ್ಷದ ಕಡೆಯಿಂದಲೇ ಚೀಟಿ ಒಂದು ಯತ್ನಾಳ್ ಕೈ ಸೇರಿತ್ತು. ಆ ಬಳಿಕವೇ ಬಜೆಟ್ ಮೇಲಿನ ಚರ್ಚೆ ಹನಿ ಟ್ರ್ಯಾಪ್ಗೆ ಜಂಪ್ ಆಗಿತ್ತು ಅನ್ನೋದು ಅಶೋಕ್ ಅವರ ವಾದವೂ ಆಗಿದೆ. ಅಲ್ಲಿ ಯಾರ್ಯಾರು ಸ್ಪೀಕರ್ ಹತ್ರ ಮೊದಲು ಹೋಗಿ ಮಾತಾಡಿದ್ರು, ಚೀಟಿ ಹೆಂಗ್ ಬಂತು, ಆ ಗ್ರೀನ್ ಚೀಟಿ ಎಲ್ಲಿಗೋಯ್ತು, ಅದೆಲ್ಲ ಇದರಲ್ಲಿದೆ. ಯಾಕಂದ್ರೆ ಯತ್ನಾಳ್ ಅವ್ರು ಮಾತಾಡ್ತಾ ಇದ್ದಾಗೆ ಬಂದಿದ್ದು ಚೀಟಿ. ಏನಾಯ್ತು ಅಂತ ಹೇಳಿದ್ರೆ ಅಸೆಂಬ್ಲಿಯಲ್ಲಿ ಫಸ್ಟ್ ಒಬ್ಬರು ಸಚಿವರು ಬರ್ತಾರೆ ಸ್ಪೀಕರ್ ಹತ್ರ, ಮಧ್ಯಾಹ್ನ ಬಂದು ಮಾತಾಡ್ತಾರೆ. ಅವ್ರೇನೋ ಹೇಳ್ತಾರೆ, ಪುನಃ ತಿರ್ಗಾ ಬರ್ತಾರೆ ಎರಡನೇ ಬಾರಿ ಸ್ಪೀಕರ್ಗೆ. ಮೂರನೇ ಬಾರಿ ಬಂದಾಗ ಅವರೇನೋ ಹೇಳ್ತಾರೆ ಕಿವಿಲಿ, ಅಲ್ಲಿ ಹೋಗ್ತಾರೆ, ಅಲ್ಲಿ ಮಾತಾಡ್ಕೊಳ್ತಾರೆ. ಅದಾದಮೇಲೆ ಒಂದು ಯತ್ನಾಳ್ ಅವರು ಭಾಷಣ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಒಂದು ಚೀಟಿ ಬರುತ್ತೆ ಯತ್ನಾಳ್ ಅವ್ರ ಕೈಯಲ್ಲಿ, ಬಂದ ತಕ್ಷಣ ಅವ್ರು ಎದ್ದು ರೈಸ್ ಮಾಡ್ತಾರೆ. ನಾನು ಮಂತ್ರಿಯ ಮಗನಲ್ಲ, ಬೆದರಿಸುವ ಸಂಸ್ಕೃತಿ ನಂದಲ್ಲ. ರಾಜಣ್ಣ ಪುತ್ರನ ಧಮ್ಕಿ ಆರೋಪಕ್ಕೆ ರಂಗನಾಥ್ ಕೌಂಟರ್. ಫೋನ್ ಮಾಡಿ ಬಹಳಷ್ಟು ಧಮ್ಕಿಗಳನ್ನು ಹಾಕಿದ್ದಾರೆ. ತುಮಕೂರು ಗ್ರಾಮಾಂತರ ಶಾಸಕರ ಮಾತು ಒಂದ್ ಕಡೆ ಆದ್ರೆ, ಪಕ್ಕದ ಕುಣಿಗಲ್ನಿಂದ ಬೆದರಿಕೆ ಮಾತಿಗೆ ರಂಗನಾಥ್ ಕಡೆಯಿಂದ ಸ್ಪಷ್ಟನೆ ಸಿಕ್ಕಿದೆ. ಬೆದರಿಕೆ ಸಂಸ್ಕೃತಿ ನಮ್ದಲ್ಲ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಲಿಂಕ್ನಿಂದ ನಮಗೆ ಸಿಗಬೇಕಾದ ನೀರು ಸಿಗಲು ಬಿಡಿ ಎಂದ್ರು. ಎಲ್ಲೋ ಏನಕ್ಕೆ ನನಗೆ ಅವ್ರು ಪ್ರಸ್ತಾಪ ತಂದ್ರು ನನಗೆ ಗೊತ್ತಾಗಿಲ್ಲ. ಆಮೇಲೆ ಇದು ಬೆದರಿಕೆ ಹಾಕಿದ್ದಾರೆ ಅಂತಾರೆ ರೀ. ಅವ್ರ ಮಂತ್ರಿ ಮಗ ರೀ, ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿರೋನು. ನಾನು ಅವ್ರ ಬಗ್ಗೆ ಬೆದರಿಕೆ ಹಾಕೋಕ್ಕಾಗತ್ತಾ? ನಮ್ಮ ತಾಲೂಕರು ಬೆದರಿಕೆ ಹಾಕೋಕ್ಕಾಗತ್ತಾ? ಏನೋ ರೈತರು ಫೋನ್ ಮಾಡಿ ಹೇಳಿರ್ತಾರೆ. ಒಟ್ಟಾರೆ ಸದನದಲ್ಲಿ ಚರ್ಚೆಗೂ ಮುನ್ನ ಪಕ್ಷದ ವೇದಿಕೆಯಲ್ಲೇ ಮಾತಾಡಬಹುದಿತ್ತು. ಹೈಕಮಾಂಡ್ಗೆ ದೂರಾದ್ರೂ ನೀಡಬಹುದಿತ್ತು ಅನ್ನೋ ಸಲಹೆಗಳು ಕೇಳಿ ಬರ್ತಿದೆ. ಆದರೆ ಪವರ್ ಶೇರಿಂಗ್ ಫೈಟ್ಗೆ ಹನಿ ಟ್ರ್ಯಾಪ್ ಲಿಂಕ್ ಆಗ್ತಿದ್ದು ಕಾಂಗ್ರೆಸ್ಗೆ ಸಾಕಷ್ಟು ಹಾನಿ ಮಾಡಿಯಾಗಿದೆ. ಈಗ ಅನುಭವಿಸಬೇಕಷ್ಟೇ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.